ಇವಾಗಿನ ಜನರೇಷನ್ ಅಲ್ಲಿ ದೊಡ್ಡವರು ಮಕ್ಕಳು ಎಲ್ಲರೂ ತುಂಬಾನೇ ಇಷ್ಟಪಡೋದು ಜಂಕ್ ಫುಡ್ ನ. ನಮಗೆ ಹೆಲ್ತಿ ಆಗಿರುವಂತಹದ್ದು ಫ್ರೂಟ್ಸ್ ವೆಜಿಟೇಬಲ್ಸ್ ಈ ತರದನ್ನೆಲ್ಲ ಬಿಟ್ಬಿಟ್ಟು ಜಂಕ್ ಫುಡ್ ಕಡೆ ಜಾಸ್ತಿ ಫೋಕಸ್ ಮಾಡಿದೀವಿ. ಯಾಕಂದ್ರೆ ಬಾಯಿಗೆ ರುಚಿ ಟೇಸ್ಟ್ ಎಲ್ಲಿ ಸಿಗುತ್ತೋ ಅದನ್ನೇ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ತುಂಬಾ ಟೇಸ್ಟಿಯಾಗಿ ಬೇಕರಿಯಲ್ಲಿ ಸಿಗುವಂತ ಐಟಮು ಅದು ಕಣ್ಣು ಕೂಡ ನೋಡೋದಕ್ಕೆ ತುಂಬಾನೇ ಅಟ್ರಾಕ್ಟ್ ಆಗುತ್ತೆ, ಮಕ್ಳಿಗೂ ಬೇಗ ಅಟ್ರಾಕ್ಟ್ ಮಾಡುತ್ತೆ. ದೊಡ್ಡವರೇ ಇವಾಗ ಜಂಕ್ ಫುಡ್ ತಿಂದಿಲ್ದೆ ಇರೋದಕ್ಕೆ ಆಗಲ್ಲ ಅಂದ್ಮೇಲೆ ಮಕ್ಳು ಹೇಗಿರ್ತಾರಲ್ವಾ. ಆದ್ರೆ ಬಟ್ ಇವಾಗಿನ ಪರಿಸ್ಥಿತಿಲಿ ತುಂಬಾ ಅನ್ಹೆಲ್ತಿ ಹ್ಯಾಬಿಟ್ಸ್ ನ ಕಟ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ತುಂಬಾ ಬರ್ತಿದೆ. ಎಷ್ಟೋ ವರ್ಷ ಬದುಕಬೇಕಾಗಿರೋ ಮನುಷ್ಯ ಅರ್ಧ ಏಜ್ಗೆನೆ ಸಾಯುವಂತದ್ದು. ಇದೆಲ್ಲ ನೋಡ್ತಾ ನಾವು ಬುದ್ಧಿ ಇದ್ದು ಮನುಷ್ಯರಾಗಿ ತಿಳುವಳಿಕೆ ಇರೋರು ತುಂಬಾ ಅನ್ಹೆಲ್ತಿ ಕಡೆ ಫೋಕಸ್ ಮಾಡೋ ಬದಲು ನಮಗ್ ಬೇಕಾಗಿರುವಂತಹ ನಮ್ ಬಾಡಿಗೆ ಏನ್ ಬೇಕು ಅಂದ್ರೆ ಫೈಬರ್, ಮಿನರಲ್ಸ್, ವಿಟಮಿನ್ಸ್ ಇದೆಲ್ಲ ಏನ್ ಬೇಕಾಗುತ್ತೆ, ಕಾರ್ಬ್ಸ್, ಐರನ್, ಕ್ಯಾಲ್ಸಿಯಂ ಇದು ಯಾವ್ದ್ರಲ್ಲಿ ರಿಚ್ ಇದೆ ಅನ್ನೋದು ನೋಡ್ಕೊಂಡು ನಮ್ ಬಾಡಿಗೆ ಡೈಲಿ ಬೇಸಲ್ಲಿ ನಾವು ವೆಜಿಟೇಬಲ್ ಫ್ರೂಟ್ಸ್ ನ ಮಾತ್ರ ಮಿಸ್ ಮಾಡಿಲ್ದಂಗೆ ತಗೊಬೇಕು. ಎಲ್ಲರೂ ಅಷ್ಟೇ ಜಂಕ್ ಫುಡ್ಗೆ ಅಡಿಕ್ಟ್ ಆಗೇ ಆಗಿರ್ತಾರೆ. ಬಟ್ ಆದ್ರೆ ಒಂದೇ ಸಲ ಬಿಡೋದಕ್ಕಾಗೋದಿಲ್ಲ ಅಲ್ವಾ. ಅದನ್ನ ಸ್ವಲ್ಪನಾದ್ರೂ ಸ್ವಲ್ಪ ಕಟ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಆ ಹ್ಯಾಬಿಟ್ ನ ಒಳ್ಳೆ ಹ್ಯಾಬಿಟ್ ಕಡೆಗೆ ಮೂವ್ ಆಗೋಣ. ನಾವು ಕೂಡ ಮಕ್ಕಳಿಗೆ ಸ್ವಲ್ಪ ಅವಾಯ್ಡ್ ಮಾಡಿಸೋದು. ನಾವು ತಿನ್ನೋದು ಅವಾಯ್ಡ್ ಆಯ್ತು ಅಂದ್ರೆ ಆಲ್ಮೋಸ್ಟ್ ಮಕ್ಳಿಗೂ ಕೂಡ ಅದೇ ಹ್ಯಾಬಿಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ವಲ್ಪನಾದ್ರೂ ಶುರು ಮಾಡ್ಕೊಂಡು ಯಾವ ತರ ಮಕ್ಕಳನ್ನ ಬೆಳೆಸಬೇಕು, ಜಂಕ್ ಫುಡ್ ನ ಅವರೇ ನೋ ಅನ್ಬೇಕು, ಅವ್ರು ಅರ್ಥ ಮಾಡ್ಕೊಂಡು ಅದು ಕೆಟ್ಟದು ಅಂತ ಅವರು ತಿಳ್ಕೊಂಡು ತಿನ್ನೋದನ್ನ ಬಿಡೋ ತರ ನಾವು ಮಾಡ್ಬೇಕು. ಸೊ ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಟ್ರೈ ಮಾಡ್ತಿದ್ದೀನಿ. ಇದೆಲ್ಲ ನನ್ನ ವಾರಕ್ಕೆ ಬೇಕಾಗಿರುವಂತಹ ತರಕಾರಿ ಪ್ಲಾನಿಂಗ್ ನಾನು ಮಾಡಿಕೊಂಡು ವೀಕ್ಲಿ ವೆಜಿಟೇಬಲ್ ಪ್ಲಾನಿಂಗ್ ಅನ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋ ಯಾರಿಗನ ಇಷ್ಟ ಆದ್ರೆ ಆ ವಿಡಿಯೋನ ಬೇಕಾದ್ರೆ ಲಾಂಗ್ ವಿಡಿಯೋ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಅದರಲ್ಲಿ ಸಾಕಷ್ಟು ನಿಮ್ಗೆ ತರಕಾರಿನ ತಗೊಂಡ್ ಬಂದು ಒಂದು ವಾರ ಫ್ರಿಜ್ ನಲ್ಲಿ ಯಾವ ತರ ಸ್ಟೋರ್ ಮಾಡಿ ಇಟ್ಕೊಬೇಕು, ಹೇಗೆ ಫ್ರೆಶ್ ಆಗಿರುತ್ತೆ, ಯಾವ್ಯಾವ ತರಕಾರಿನ ಫ್ರಿಜ್ ನಲ್ಲಿ ಇಟ್ರೆ ಒಳ್ಳೇದು, ಅದನ್ನೆಲ್ಲ ನಾನು ಆ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೇನಾದ್ರೂ ಆ ವಿಡಿಯೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ. ಥ್ಯಾಂಕ್ ಯು.